ಒಂದು ಗೌರ್ಮೆಂಟ್ ಉದ್ಯೋಗ, ಒಂದು ಪ್ರೇಮ ಸಂಬಂಧ, ಒಬ್ಬ ಕಾಂಟ್ರಾಕ್ಟ್ ಕಿಲ್ಲರ್. ಓಡುತ್ತಿರುವ ರೈಲಿನಲ್ಲಿ ಗಂಡನ ಮೇಲೆ ಗುಂಡಿನ ದಾಳಿ. ಇದು ಯಾವುದೋ ಸಿನಿಮಾದ ಕಥೆಯಲ್ಲ, ಬಿಹಾರದಲ್ಲಿ ಸಂಚಲನ ಸೃಷ್ಟಿಸಿದ ಒಂದು ರಿಯಲ್ ಕ್ರೈಮ್ ಸ್ಟೋರಿ. ಗಂಡ ತನ್ನ ಹೆಂಡತಿ ಮೇಲಿನ ಪ್ರೀತಿಯಿಂದ ರೈಲು ಹತ್ತಿದರು. ಆದರೆ ಅದೇ ಪ್ರಯಾಣ ತನ್ನ ಜೀವನದ ಕೊನೆಯ ಪ್ರಯಾಣವಾಗುತ್ತದೆ ಎಂದು ಆ ಗಂಡ ಕನಸಲ್ಲೂ ಕೂಡ ಊಹೆ ಮಾಡಿರಲಿಲ್ಲ. ಈ ಕೇಸ್ನ ಇರುವ ತಿರುವುಗಳು ಎಷ್ಟೋ, ಯಾವ ಕ್ಷಣದಲ್ಲಿ ಈ ಘಟನೆ ನಡೆದಿದೆ ಎಂದು ಯಾರೂ ನಂಬೋದಿಲ್ಲ. ಹಾಗಾದ್ರೆ ಓಡುತ್ತಿರುವ ರೈಲಿನಲ್ಲಿ ಗಂಡನ ಮೇಲೆ ಗುಂಡಿನ ದಾಳಿ ನಡೆಸಿದ್ದು ಯಾರು? ಪೊಲೀಸರು ಈ ಕೇಸನ್ನು ಹೇಗೆ ಪತ್ತೆ ಮಾಡಿದರು? ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. 2026 ಜೂನ್ 11ರಂದು ಜನಸಾಧಾರಣ ಎಕ್ಸ್ಪ್ರೆಸ್ ರೈಲು ಬಿಹಾರದ ಕಡೆಗೆ ವೇಗವಾಗಿ ಸಾಗ್ತಾ ಇತ್ತು. ಮಧ್ಯದಲ್ಲಿ ವಿವಿಧ ನಿಲ್ದಾಣಗಳಲ್ಲಿ ನಿಂತು ಮತ್ತೆ ತನ್ನ ಪ್ರಯಾಣವನ್ನು ಶುರು ಮಾಡ್ತಾ ಇತ್ತು. ಆಗ ಸಮಯ ರಾತ್ರಿ 8:30. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಗಾರಿಯಾ ಜಿಲ್ಲೆಯ ಬದಲ್ಘಾಟ್ ಸ್ಟೇಷನ್ಗೆ ರೈಲು ತಲುಪಬೇಕಾಗಿತ್ತು. ಸ್ವಲ್ಪ ದೂರದಲ್ಲಿ ಬದಲ್ಘಾಟ್ ಸ್ಟೇಷನ್ ಇದೆ ಅನ್ನುವಷ್ಟರಲ್ಲಿ ರೈಲು ನಿಂತು ಹೋಯಿತು. ಏಕೆಂದ್ರೆ ಯಾರೋ ಒಬ್ಬ ಒಂದು ಬೋಗಿಯಲ್ಲಿ ಚೈನ್ ಹಿಡಿದಿದ್ದರು. ಇದರಿಂದ ರೈಲು ತಕ್ಷಣವೇ ನಿಂತು ಹೋಯಿತು. ಈ ವಿಷಯ RPF ಅಂದ್ರೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಧಿಕಾರಿಗಳಿಗೆ ಗೊತ್ತಾಯ್ತು. ಅವರು ತಕ್ಷಣ ತಮ್ಮ ಕೆಲಸದಲ್ಲಿ ತೊಡಗಿದ್ರು. ಇಷ್ಟು ರಾತ್ರಿ ಸಮಯದಲ್ಲಿ ರೈಲಿನ ಚೈನ್ ಅನ್ನ ಎಳೆದು ಯಾರು ನಿಲ್ಲಿಸಿದ್ರು ಎಂದು, ಯಾವ ಬೋಗಿಯಲ್ಲಿ ಚೈನ್ ಎಳೆದಿದ್ದಾರೆ, ಯಾರು ನಿಲ್ಲಿಸಿದ್ರು ಅಂತೇಳಿ ಆ ಬೋಗಿಯೊಳಗೆ ರೈಲ್ವೆ ಪೊಲೀಸರು ಪ್ರವೇಶ ಮಾಡಿದ್ರು. ಆ ಬೋಗಿಯಲ್ಲಿದ್ದ ಒಂದು ಬರ್ತ್ ಮೇಲೆ ಒಬ್ಬ ವ್ಯಕ್ತಿ ರಕ್ತದ ಮಡುವಿನಲ್ಲಿ ಒಂದು ರೀತಿ ಜ್ಞಾನ ತಪ್ಪಿ ಬಿದ್ದಿದ್ದನು. ಸುತ್ತಮುತ್ತ ಇದ್ದ ಎಲ್ಲ ಪ್ರಯಾಣಿಕರು ಭಯಭೀತರಾಗಿದ್ರು. ಅಲ್ಲಿದ್ದ ರೈಲ್ವೆ ಪೊಲೀಸರು ಏನಾಯ್ತು ಎಂದು ಕೇಳಿದಾಗ, ಯಾರೊಬ್ಬ ದುಷ್ಕರ್ಮಿ ಈ ಬರ್ತ್ ಮೇಲೆ ಮಲಗಿದ ಒಬ್ಬ ವ್ಯಕ್ತಿಯ ಮೇಲೆ ಗುಂಡಿನ ದಾಳಿ ನಡೆಸಿದನು. ನಂತರ ಅದೇ ದುಷ್ಕರ್ಮಿ ಚೈನ್ ಎಳೆದು ರೈಲ್ ನಿಲ್ಲಿಸಿ ಕೆಳಗೆ ಹಾರಿ ಪರಾರಿಯಾದೆ ಅಂತೇಳಿ ಹೇಳಿಕೆಯನ್ನ ಕೊಡ್ತಾನೆ. ಆಗ ತಕ್ಷಣ ಪೊಲೀಸರು ಆ ವ್ಯಕ್ತಿಯನ್ನ ಹತ್ತಿರದಲ್ಲಿದ್ದ ಆಸ್ಪತ್ರೆಗೆ ಸೇರಿಸ್ತಾರೆ. ಆದ್ರೆ ಅಲ್ಲಿ ಸೂಕ್ತ ವೈದ್ಯಕೀಯ ಸೌಲಭ್ಯಗಳು ಇಲ್ಲದ ಕಾರಣ ಬಿಹಾರದ ರಾಜಧಾನಿ ಪಾಟ್ನಾದ ಗೌರ್ಮೆಂಟ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗುತ್ತೆ. ಆ ಆಸ್ಪತ್ರೆಯಲ್ಲಿದ್ದ ವೈದ್ಯರು ಆ ವ್ಯಕ್ತಿಯ ದೇಹದಲ್ಲಿದ್ದ ಗುಂಡನ್ನ ತೆಗೆದುಹಾಕ್ತಾರೆ. ಆದ್ರೆ ಅವರ ಪ್ರಾಣವನ್ನು ಮಾತ್ರ ಉಳಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಪೊಲೀಸರು ಆ ವ್ಯಕ್ತಿಯ ಮೈ ಮೇಲಿದ್ದ ಬಟ್ಟೆಗಳನ್ನ ಪರಿಶೀಲಿಸಿದಾಗ ಒಂದು ಮೊಬೈಲ್ ಫೋನ್ ಜೊತೆಗೆ ಒಂದು ಪರ್ಸ್ ಕೂಡ ಸಿಗುತ್ತೆ. ಆ ಪರ್ಸ್ ನಲ್ಲಿ ಆ ವ್ಯಕ್ತಿಯ ಕೈಯಲ್ಲಿದ್ದ ಹಣ ಹಾಗೇ ಇತ್ತು. ಅಂದ್ರೆ ಆ ಪರ್ಸ್ ನಲ್ಲಿದ್ದ ಹಣವನ್ನ ಯಾರು ಕೂಡ ಮುಟ್ಟಿರೋದಿಲ್ಲ. ಜೊತೆಗೆ ಆ ಪರ್ಸ್ ನೊಳಗೆ ಒಂದು ID ಕಾರ್ಡ್ ಕೂಡ ಸಿಗುತ್ತೆ. ಆ ID ಕಾರ್ಡ್ ಮೇಲೆ ದೇವ್ ಕುಮಾರ್ ಗುಂಜನ್ ಎಂಬ ಹೆಸರು ಇರುತ್ತೆ. ಆ ವ್ಯಕ್ತಿ ಬಿಹಾರ ರಾಜ್ಯ ಸರ್ಕಾರದ ಉದ್ಯೋಗಿ ಎಂಬುದು ಪೊಲೀಸರಿಗೆ ಗೊತ್ತಾಗುತ್ತೆ. ಬಿಹಾರ ರಾಜ್ಯ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಎಂಜಿನಿಯರ್ ಆಗಿ ಆ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾನೆ. ಆ ವ್ಯಕ್ತಿಯ ಪರ್ಸ್ ಸಿಕ್ತು, ಮೊಬೈಲ್ ಸಿಕ್ತು, ವ್ಯಕ್ತಿಯ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರ ಕೂಡ ಹಾಗೆ ಇತ್ತು. ಅಂದ್ರೆ ಕಳ್ಳತನಕ್ಕಾಗಿ ಕೊಲೆ ನಡೆದಿಲ್ಲ. ಹಾಗಾದ್ರೆ ದುಷ್ಕರ್ಮಿ ಏಕೆ ಗುಂಡಿನ ದಾಳಿ ನಡೆಸಿ ಪರಾರಿಯಾದ? ಆ ವ್ಯಕ್ತಿಗೆ ಈ ವ್ಯಕ್ತಿಯ ಮೇಲೆ ಏನಾದರೂ ವೈಯಕ್ತಿಕ ದ್ವೇಷ ಇತ್ತೇ, ಇಲ್ವೇ ಶತ್ರುತ್ವ ಏನಾದರೂ ಇತ್ತ? ಪೊಲೀಸರು ದೇವ್ ಕುಮಾರ್ ಗುಂಜನ್ ಅವರ ಪತ್ನಿಗೆ ಈ ವಿಷಯವನ್ನ ತಿಳಿಸ್ತಾರೆ. ತನ್ನ ಗಂಡ ಕೊಲೆಯಾಗಿದ್ದನೆಂಬ ಸುದ್ದಿ ತಿಳಿದ ಕೂಡಲೇ ಪತ್ನಿ ಎದ್ದೋ ಬಿದ್ದೋ ಅಂತೇಳಿ ಪಾಟ್ನಾದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಓಡಿ ಬರ್ತಾನೆ. ತನ್ನ ಗಂಡನ ಮೃತದೇಹದ ಮೇಲೆ ಬಿದ್ದು ಭಾರಿ ಜೋರಾಗಿ ದುಃಖದಿಂದ ಅಳೋದಕ್ಕೆ ಶುರು ಮಾಡ್ತಾನೆ. ಪೊಲೀಸರು ಆ ಪತ್ನಿಯನ್ನ ಸಮಾಧಾನ ಪಡಿಸ್ತಾರೆ. ಈ ದೇವ್ ಕುಮಾರ್ ಗುಂಜನ್ ಅವರ ಪತ್ನಿ ಹೆಸರು ಸ್ಮಿತಾ ಕುಮಾರಿ. ಈ ಸ್ಮಿತಾ ಕುಮಾರಿ ಕೂಡ ಬಿಹಾರ್ ಸ್ಟೇಟ್ ಗೌರ್ಮೆಂಟ್ ನ ಎಂಪ್ಲಾಯ್ ಆಗಿರ್ತಾಳೆ. ಅಲ್ಲಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ಲು. ಇವರಿಗೆ 5 ವರ್ಷದ ಒಂದು ಹೆಣ್ಣು ಮಗು ಕೂಡ ಇದೆ. ಪೊಲೀಸರು ಸ್ಮಿತಾಗೆ ನಡೆದ ವಿಷಯವನ್ನ ತಿಳಿಸ್ತಾರೆ. ನಿನ್ನ ಗಂಡನನ್ನು ಯಾರೊಬ್ಬ ದುಷ್ಕರ್ಮಿ ರೈಲು ಬೋಗಿಯಲ್ಲಿ ಬಂದೂಕಿನಿಂದ ಗುಂಡಿಗೆ ಕೊಲೆ ಮಾಡಿದ್ದಾನೆ ಅಂತೇಳಿ ಆ ಹೆಣ್ಮಗಳಿಗೆ ಹೇಳ್ತಾನೆ. ನನ್ನ ಗಂಡನನ್ನು ಯಾರು ಕೊಲೆ ಮಾಡಿದ್ರು, ಯಾಕೆ ಕೊಲೆ ಮಾಡಿದ್ರು ಎಂದು ಪೊಲೀಸರನ್ನ ಕೇಳ್ತಾ ಗಂಡನ ಡೆಡ್ ಬಾಡಿ ಮೇಲೆ ಬಿದ್ದು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅಲ್ಲಿದ್ದ ಪೊಲೀಸರು ಕೂಡ ಆ ಸ್ಮಿತಳನ್ನ ಸಮಾಧಾನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದರ ನಂತರ ದೇವ್ ಕುಮಾರ್ ಗುಂಜನ್ ಅವರ ಡೆಡ್ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಡೆಡ್ ಬಾಡಿಯನ್ನ ಪತ್ನಿಗೆ ಹಸ್ತಾಂತರಿಸ್ತಾರೆ. ಹೀಗೆ ಅಂತ್ಯಕ್ರಿಯೆಗಳು ಕೂಡ ಮುಗಿದ್ವು. ಗಂಡನನ್ನು ಕಳೆದುಕೊಂಡು ದುಃಖದಿಂದ ಸ್ಮಿತಳನ್ನು ಕೂಡ ಪೊಲೀಸರು ಹೆಚ್ಚು ವಿಚಾರಿಸಲಿಲ್ಲ. ಯಾವಾಗ ಅಂತ್ಯಕ್ರಿಯೆಗಳು ಮುಗಿದು ಹೋದ್ವೋ ಅಲ್ಲಿಂದಲೇ ಪೊಲೀಸರು ವಿಚಾರಣೆಯನ್ನ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಕೊಲೆ ನಡೆದಿದ್ದು ರೈಲು ಬೋಗಿಯೊಳಗೆ ಆಗಿರೋದ್ರಿಂದ ರೈಲ್ವೆ ಪೊಲೀಸರೇ ಕೇಸ್ ತಗೊಂಡು ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಅಂದ್ರೆ, ಕಳ್ಳತನಕ್ಕಾಗಿ ಕೊಲೆ ನಡೆದಿರಲಿಲ್ಲ. ಅದರಿಂದ ಪೊಲೀಸರು ಸ್ಮಿತಾಳನ್ನು ನಿಮಗೆ ಯಾರಾದರೂ ಶತ್ರುಗಳಿದ್ದಾರೆ ಎಂದು ಪ್ರಶ್ನೆ ಮಾಡ್ತಾರೆ.
ಅದಕ್ಕೆ ಸ್ಮಿತಾ, ನಾನೊಬ್ಳು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್, ಅಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಗಂಡ ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಿದ್ದ. ನಾವಿಬ್ರು ಗೌರ್ಮೆಂಟ್ ಎಂಪ್ಲಾಯೀಸ್. ನನ್ನ ಗಂಡ ನನ್ನನ್ನು ನನ್ನ ಮಗಳನ್ನು ನೋಡಲು ತಿಂಗಳಿಗೆ 2-3 ಬಾರಿ ಇಲ್ಲಿಗೆ ಬರ್ತಾ ಇದ್ದ. ನನ್ ತಿಳಿದ ಮಟ್ಟಿಗೆ ನಮ್ಗೆ ಯಾರು ಕೂಡ ಶತ್ರುಗಳಿಲ್ಲ ಅಂತ ಹೇಳ್ತಾನೆ. ಅದಕ್ಕೂ ಮೀರಿ ನನ್ನ ಗಂಡನಿಗೆ ಯಾರಾದ್ರೂ ಶತ್ರುಗಳು ಇದ್ದಾರೋ ಇಲ್ಲೋ ಎಂಬುದು ಕೂಡ ನನಗೆ ಗೊತ್ತಿಲ್ಲ ಅಂತೇಳಿ ಹೇಳಿಕೆಯನ್ನ ಕೊಡ್ತಾನೆ. ಈಗ ಪೊಲೀಸರ ಬಳಿ ಯಾವುದೇ ಪ್ರೂಫ್ ಇಲ್ಲ, ಏಕೆಂದ್ರೆ ಒಂದು ಕಳ್ಳತನಕ್ಕಾಗಿ ನಡೆದ ಕೊಲೆ ಅಲ್ಲ. ಹೆಂಡತಿ ಸ್ಮಿತಾ ಕೂಡ ನಮ್ಗೆ ಯಾರು ಶತ್ರುಗಳಿಲ್ಲ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಹಾಗಾದ್ರೆ ಆ ದುಷ್ಕರ್ಮಿ ಯಾರು? ಸರಿ, ಈಗ ಪೊಲೀಸರು ತಮ್ಮ ಸಾಮಾನ್ಯ ಇನ್ವೆಸ್ಟಿಗೇಷನ್ ಒಂದು ಭಾಗವಾಗಿ ದೇವಕುಮಾರ್ ಗುಂಜನ್ ಅವರ ಕಾಲ್ ಡೇಟಾ ಅಂದ್ರೆ CDR ಅನ್ನ ಸಂಪೂರ್ಣವಾಗಿ ಚೆಕ್ ಮಾಡ್ತಾರೆ. ಆಗ ಚೆಕ್ ಮಾಡಿದಾಗ ಒಂದು ಮೊಬೈಲ್ ನಂಬರ್ ನೋಡಿ ಪೊಲೀಸರು ಶಾಕ್ ಆಗ್ತಾರೆ. ಯಾಕೆಂದ್ರೆ ಆ ನಂಬರ್ ಅನ್ನ ದೇವಕುಮಾರ್ ಗುಂಜನ್ ತಮ್ಮ ಮೊಬೈಲ್ ನಲ್ಲಿ ಕಮೀನಿ ಎಂಬ ಹೆಸರಲ್ಲಿ ಸೇವ್ ಮಾಡ್ಕೊಂಡಿದ್ರು. ಸಾಮಾನ್ಯವಾಗಿ ಯಾರೇ ಆಗಿರ್ಲಿ, ನಾವು ಎಲ್ಲರೂ ಮೊಬೈಲ್ ನಂಬರ್ಗಳನ್ನ ಹೆಸರುಗಳಿಂದಲೇ ಸೇವ್ ಮಾಡಿರ್ತೀವಿ. ಶಿವು, ನವೀನ್, ಅರುಣ್ ಹೀಗೆ ಹಲವಾರು ನಂಬರ್ ಅನ್ನ ಇಟ್ಟು ನಾವು ನಂಬರ್ನ ಸೇವ್ ಮಾಡಿರ್ತೀವಿ. ಅಂದ್ರೆ ಹೆಸರು ರೂಪದಲ್ಲಿ ಸೇವ್ ಮಾಡಿರ್ತೀವಿ. ಇಲ್ಲದಿದ್ರೆ ಮುದ್ದಿನ ಹೆಸರು ಅಂದ್ರೆ ಪ್ರೀತಿಯಿಂದ ಬುಜ್ಜಿ, ಅಪ್ಪ, ಅಮ್ಮ, ವೈಫ್ ಹೀಗೆ ಯಾರಿಗೆ ಯಾವ ರೀತಿ ಇಷ್ಟನೋ ಆ ರೀತಿ ತಮ್ಮ ಮುದ್ದಿನ ಹೆಸರುಗಳನ್ನ ತಮ್ಮ ಮೊಬೈಲ್ ನಲ್ಲಿ ಸೇವ್ ಮಾಡ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಮಾತ್ರ ಕಮೀನೆ ಎಂಬ ಹೆಸರಿನಲ್ಲಿ ಸೇವ್ ಮಾಡ್ಕೊಂಡಿದ್ದಾನು ಏಕೆ? ಅಸಲಿಗೆ ಅವನ ಹೆಸರು ಏನು ಅಂತ ಹೇಳಿ ಪೊಲೀಸರು ಚೆಕ್ ಮಾಡಿದ್ರೆ ಅಜಿತ್ ಕುಮಾರ್ ಎಂದು ಗೊತ್ತಾಗುತ್ತೆ. ಈ ಅಜಿತ್ ಕುಮಾರ್ ಎಂಬ ಹೆಸರಿನ ನಂಬರ್ ಅನ್ನ ದೇವಕುಮಾರ್ ಗುಂಜನ್ ತಮ್ಮ ಮೊಬೈಲ್ ನಲ್ಲಿ ಕಮೀನಿ ಎಂಬ ಹೆಸರಿನಲ್ಲಿ ಸೇವ್ ಮಾಡ್ಕೊಂಡಿರ್ತಾರೆ. ಮೇಲಾಗಿ ಕಾಲ್ ಡೇಟಾ ಚೆಕ್ ಮಾಡಿದ್ರೆ ಈ ಅಜಿತ್ ಕುಮಾರ್ ದೇವಕುಮಾರ್ ಗುಂಜನ್ಗೆ ಅನೇಕ ಬಾರಿ ಫೋನ್ ಮಾಡಿದ್ದ. ಆದ್ರೆ ಅವನು ಫೋನ್ ಮಾಡಿದ ಪ್ರತಿ ಸಾರಿ ಕೂಡ ವಾಟ್ಸಪ್ ಕಾಲ್ಗಳನ್ನೇ ಮಾಡಿದ್ದ. ಯಾವ ದಿನ ಅಂದ್ರೆ ಜೂನ್ 11ನೇ ತಾರೀಕು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಕೂಡ ವಾಟ್ಸಪ್ ಕಾಲ್ಗಳನ್ನೇ ಅಜಿತ್ ಕುಮಾರ್ ಮಾಡಿದ್ದ. ಆಗ ಪೊಲೀಸರಿಗೆ ಈ ಘಟನೆ ಒಂದ್ ರೀತಿ ವಿಚಿತ್ರ ಅನ್ಸುತ್ತೆ. ಸರಿ, ಇದನ್ನ ತಿಳಿದುಕೋಣ ಅಂತೇಳಿ ನಂಬರ್ ಆಧಾರದ ಮೇಲೆ ಅಜಿತ್ ಕುಮಾರ್ನನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಎನ್ಕ್ವೈರಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಆಗ ಅಜಿತ್ ಕುಮಾರ್, ಹೌದು, ದೇವಕುಮಾರ್ ಗುಂಜನ್ ನನಗೆ ಫ್ರೆಂಡು, ಫ್ಯಾಮಿಲಿ ಫ್ರೆಂಡ್ ಒಂದ್ ರೀತಿ, ಇಬ್ರು ಒಂದೇ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದೇವೆ, ಆದ್ರೆ ನಾನು ಬೇರೆ ವಿಭಾಗದಲ್ಲಿ ಕೆಲಸ ಮಾಡುತ್ತೇನೆ ಅಂತ ಹೇಳಿ ಹೇಳಿಕೆಯನ್ನ ಕೊಡ್ತಾನೆ. ಇಲ್ಲಿ ಅಜಿತ್ ಕುಮಾರ್ ಕೂಡ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಜಾಬ್ ಮಾಡ್ತಾ ಇರ್ತಾನೆ. ಆದ್ರೆ ಅವನು ಬೇರೆ ಡಿಸ್ಟ್ರಿಕ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದ. ಹಾಗಾಗಿ ದೇವಕುಮಾರ್ ಗುಂಜನ್ ನನಗೆ ಒಂದ್ ರೀತಿಯಲ್ಲಿ ಕೊಲೀಗ್, ನನ್ನ ಫ್ರೆಂಡು, ಬಹುಶಃ ನನ್ನ ಹೆಸರನ್ನ ಕಮೀನಿ ಹೆಸರಲ್ಲಿ ಏಕೆ ಸೇವ್ ಮಾಡ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ ಅಂತೇಳಿ ಪೊಲೀಸರಿಗೆ ಹೇಳಿಕೆಯನ್ನ ಕೊಡ್ತಾನೆ. ಸರಿ, ಆ ವ್ಯಕ್ತಿ ಒಬ್ಬ ವ್ಯಕ್ತಿಯ ತುಂಬಾ ಕ್ಲೋಸ್ ಫ್ರೆಂಡ್ ಆದ್ರೆ ಈ ಫ್ರೆಂಡ್ ಸರ್ಕಲ್ಗಳಲ್ಲಿ ನಾವಾಗ್ಲಿ ಚೈಟ್ ಚಪಾತಿ ಹಾಗೆ ಈಗ ಇಟ್ಕೊಂತೀವಲ್ವಾ, ಹಾಗೆ ಇವನು ಕೂಡ ಕಮೀನಿ ಅಂತೇಳಿ ಇಟ್ಕೊಂಡಿರ್ಬಹುದು ಅಂತೇಳಿ ಪೊಲೀಸರು ಒಂದು ರೀತಿ ಊಹೆ ಮಾಡ್ತಾರೆ. ಮೇಲಾಗಿ ಅಜಿತ್ ಕುಮಾರ್ ಕೂಡ ದೇವಕುಮಾರ್ ಗುಂಜನ್ ಡೆತ್ ಬಗ್ಗೆ ಆಶ್ಚರ್ಯ ಮತ್ತು ಆಘಾತವನ್ನು ವ್ಯಕ್ತಪಡಿಸ್ತಾನೆ. ಆ ಸಮಯದಲ್ಲಿ ಆ ಡೆತ್ ಆದಾಗ ಈ ವ್ಯಕ್ತಿಯ ಆ ಮಾಹಿತಿಯನ್ನ ಕೇಳಿ ಆಶ್ಚರ್ಯವನ್ನು ವ್ಯಕ್ತಪಡಿಸಿರ್ತಾನೆ. ಯಾರ ದುಷ್ಕರ್ಮಿ, ದಯವಿಟ್ಟು ನೀವು ಇನ್ವೆಸ್ಟಿಗೇಷನ್ ಅನ್ನು ಮಾಡಿ ಅವನ್ನ ಹಿಡೀರಿ ಅಂತೇಳಿ ಪೊಲೀಸರಿಗೆ ಬೇಡಿಕೆಯನ್ನ ಇಟ್ಟಿರ್ತಾನೆ. ಈಗ ಪೊಲೀಸರ ಬಳಿ ಯಾವುದೇ ಪ್ರೂಫ್ ಇರಲಿಲ್ಲ. ಸರಿ, ಅಜಿತ್ ಕುಮಾರ್ನ ಕಾಲ್ ಡೇಟಾ ಸಂಪೂರ್ಣವಾಗಿ ಚೆಕ್ ಮಾಡಿದ್ರು. ಆಗ ಚೆಕ್ ಮಾಡಿದಾಗ ಅಜಿತ್ ಕುಮಾರ್ನ ಮೊಬೈಲ್ ನಲ್ಲಿ ಈ ದೇವಕುಮಾರ್ ಗುಂಜನ್ ಅವರ ನಂಬರ್ ಇತ್ತು. ಅದರ ಜೊತೆಗೆ ದೇವಕುಮಾರ್ ಅವರ ಪತ್ನಿ ಸ್ಮಿತಾ ಅವರ ನಂಬರ್ ಕೂಡ ಇರುತ್ತೆ. ಈ ಅಜಿತ್ ಕುಮಾರ್ ಸ್ಮಿತಾಗೆ ಅನೇಕ ಬಾರಿ ಕಾಲ್ ಮಾಡಿದ್ದ, ಗಂಟೆಗಟ್ಟಲೆ ಅವಳ ಜೊತೆ ಮಾತನಾಡಿದ್ದ. ಸರಿ, ಒಬ್ಬ ಕೊಲೀಗ್ ಫ್ರೆಂಡ್ ನ ಪತ್ನಿಯೊಂದಿಗೆ ಮಾತಾಡಿರ್ಬೋದು ಅಂತ ಪೊಲೀಸರು ಅಂದ್ಕೊಂಡ್ರು. ಆ ನಂತರ ಲೊಕೇಶನ್ ಅನ್ನು ಚೆಕ್ ಮಾಡ್ತಾರೆ. ಅಜಿತ್ ಕುಮಾರ್ ಅವರ ಲೊಕೇಶನ್ ಮತ್ತು ಸ್ಮಿತಾ ಅವರ ಲೊಕೇಶನ್ ಚೆಕ್ ಮಾಡಿದಾಗ ಅನೇಕ ಬಾರಿ ಕಾಲ್ ಮಾಡಿದ ಪ್ರತಿ ಸಲವೂ ಇಬ್ಬರು ಲೊಕೇಶನ್ಗಳು ಒಂದೇ ಸ್ಥಳದಲ್ಲಿರುವುದು ಪೊಲೀಸರು ಪತ್ತೆ ಮಾಡ್ತಾರೆ. ಇದೇನಿದು, ಕಾಲ್ ಮಾಡಿ ಮಾತಾಡ್ತಿರಂದ್ರೆ ಓಕೆ, ಆದ್ರೆ ಇಬ್ಬರ ಲೊಕೇಶನ್ಗಳು ಕೂಡ ತುಂಬಾ ಸಾರಿ ಒಂದೇ ಸ್ಥಳದಲ್ಲಿವೆ ಅಂದ್ರೆ ಇಬ್ರು ಜೊತೆಯಲ್ಲೇ ಇದ್ದಾರೆ ಅಂತೇಳಿ ಅರ್ಥ ಆಗುತ್ತೆ. ಒಬ್ಬ ಫ್ರೆಂಡ್ ನ ಪತ್ನಿಯೊಂದಿಗೆ ಮಾತನಾಡುವುದು ಬೇರೆ, ಜೊತೆಯಾಗಿರುವುದು ಬೇರೆ. ಏಕೆ ಜೊತೆಯಾಗಿರ್ತಾರೆ? ಏನಾಗಿರ್ಬೋದು? ನೀವು ಸ್ಮಿತಾಗೆ ಕಾಲ್ ಮಾಡಿದ್ದೀರಿ ಸರಿ, ಆದ್ರೆ ನಿಮ್ಮ ಲೊಕೇಶನ್ ಸ್ಮಿತಾ ಅವರ ಬಳಿಯೇ ತೋರಿಸ್ತಾ ಇದೆ. ಹಾಗೆ ಸ್ಮಿತಾ ಅವರ ಲೊಕೇಶನ್ ಕೂಡ ನೀವಿರೋ ಏರಿಯಾದಲ್ಲಿ ತೋರಿಸ್ತಾ ಇದೆ. ಇಬ್ರು ಜೊತೆಯಲ್ಲಿ ಇದ್ದಂತೆ ತೋರಿಸ್ತು ಅಂದ್ರೆ ಇದರ ಅರ್ಥ ಏನು ಅಂತೇಳಿ ಪೊಲೀಸರು ಕೇಳ್ತಾರೆ. ಹೌದು,
ಸ್ಮಿತಾ ನನ್ನ ಫ್ರೆಂಡ್ ಪತ್ನಿ, ಒಂದು ರೀತಿಯಲ್ಲಿ ಫ್ಯಾಮಿಲಿ ಫ್ರೆಂಡ್. ಅದಕ್ಕೆ ನಾನು ಕಾಲ್ ಮಾಡುತ್ತಿದ್ದೆ. ಕೆಲವೊಮ್ಮೆ ಮನೆಗೂ ಹೋಗ್ತಾ ಇದ್ದೆ, ಟೀ ಕಾಫಿ ಕುಡಿತಿದ್ದೆ, ಲಂಚ್ ಮಾಡ್ತಾ ಇದ್ದೆ, ಇಬ್ರು ಕುಳಿತು ಮಾತಾಡ್ತಾ ಇದ್ವಿ. ಇದರಲ್ಲಿ ತಪ್ಪೇನು ಅಂತೇಳಿ ಆ ವ್ಯಕ್ತಿ ಕೇಳ್ತಾನೆ. ಆಗ ಮತ್ತೆ ಈ ಪೊಲೀಸರು ಸ್ಮಿತಾಳನ್ನ ಪ್ರಶ್ನೆ ಮಾಡಿದಾಗ, ಹೌದು, ಅಜಿತ್ ಕುಮಾರ್ ನಮ್ಮ ಫ್ಯಾಮಿಲಿ ಫ್ರೆಂಡ್, ನನ್ನ ಗಂಡನ ಫ್ರೆಂಡ್. ಆಗಾಗ ನಮ್ಮ ಮನೆಗೆ ಬರ್ತಾ ಇರ್ತಾರೆ, ಟೀ ಕಾಫಿ ಅಥವಾ ಟಿಫಿನ್ ಮಾಡ್ತಾರೆ, ಕುಳಿತು ಇಬ್ರು ಕೂಡ ಪರಸ್ಪರ ಮಾತನಾಡ್ತೀವಿ. ಇದರಲ್ಲಿ ತಪ್ಪೇನು ಅಂತೇಳಿ ಸ್ಮಿತಾನು ಕೂಡ ಪೊಲೀಸರನ್ನ ಕ್ವಶನ್ ಮಾಡ್ತಾಳೆ. ಇದರಿಂದ ಪೊಲೀಸರು ಕೂಡ ಇಬ್ರು ಫ್ಯಾಮಿಲಿ ಫ್ರೆಂಡ್ಸ್ ಕಾಲ್ ಮಾಡ್ಕೊಂಡಿರ್ತಾರೆ, ಜೊತೆಗಿದ್ರೂ ಕೂಡ ಏನು ಮಾಡಲಾಗೋದಿಲ್ಲ, ಇವರಿಗೆ ಈ ಹತ್ಯೆಯೊಂದಿಗೆ ಯಾವುದೇ ಸಂಬಂಧ ಇಲ್ಲ, ಆದ್ರೆ ಹತ್ಯೆ ಹೀಗೆ ನಡೀತು ಎಂದು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ದಿನಗಳು ಕಳೀತಾ ಹೋಗ್ತವೆ. ಪೊಲೀಸರ ಬಳಿ ಯಾವುದೇ ಸುಳಿವಿರಲಿಲ್ಲ. ದಿನಕ್ಕೂ ಈ ಕೇಸು ಒಂದು ರೀತಿ ಬಿಗಡಾಯಿಸ್ತಾ ಹೋಗುತ್ತೆ. ಆದ್ರಿಂದ ಎಲ್ಲಿ ಹತ್ಯೆ ನಡೆದಿತ್ತೋ ಅಲ್ಲಿಂದ ಇನ್ವೆಸ್ಟಿಗೇಷನ್ ಆರಂಭಿಸೋಣ ಅಂತೇಳಿ ತೀರ್ಮಾನ ಮಾಡ್ತಾರೆ. ಎಲ್ಲಿ ರೈಲು ನಿಂತಿತ್ತೋ, ಎಲ್ಲಿ ರೈಲ್ವೆ ಪೊಲೀಸರು ಮೃತದೇಹವನ್ನು ವಶಕ್ಕೆ ಪಡೆದುಕೊಂಡಿದ್ರು, ಆ ಬಡಲ್ಘಾಟ್ ಸ್ಟೇಷನ್ ಸುತ್ತಮುತ್ತಲಿನ ಎಲ್ಲ ಮೊಬೈಲ್ ಟವರ್ ಗಳನ್ನ ಚೆಕ್ ಮಾಡ್ತಾರೆ. ಈ ಮೊಬೈಲ್ ಟವರ್ ಗಳಲ್ಲಿ ಆ ದಿನ ಅಂದ್ರೆ ಜೂನ್ 11ರ ರಾತ್ರಿ ಮತ್ತು ಮಧ್ಯಾಹ್ನ ಎಷ್ಟು ಮೊಬೈಲ್ ನಂಬರ್ಗಳು ಆಕ್ಟಿವ್ ಆಗಿದ್ವು ಅಂತೇಳಿ ಪೊಲೀಸರು ಮೊದಲಿಗೆ ಚೆಕ್ ಮಾಡ್ತಾರೆ. ಒಂದು ರೀತಿ ಇದು ಪೊಲೀಸರಿಗೆ ತುಂಬಾ ದೊಡ್ಡ ಟಾಸ್ಕ್ ಆಗಿತ್ತು. ಏಕೆಂದ್ರೆ ಆ ದಿನ ಬಡ್ಲಘಾಟ್ ಸ್ಟೇಷನ್ ಹತ್ರ ನೂರಾರು ಸಾವಿರಾರು ಮೊಬೈಲ್ ನಂಬರ್ಗಳು ಆಕ್ಟಿವ್ ಆಗಿದ್ವು. ಆಗ ಪೊಲೀಸರಿಗೆ ಬೇರೆ ದಾರಿ ಇಲ್ಲದೆ ಪ್ರತಿಯೊಂದು ನಂಬರ್ ಅನ್ನು ಕೂಡ ಒಂದೊಂದಾಗಿ ಫಿಲ್ಟರ್ ಮಾಡುತ್ತಾ ಕೆಲವು ಅನುಮಾನಾಸ್ಪದ ನಂಬರ್ಗಳ ಬಳಿ ಬಂದು ನಿಂತ್ಕೊಳ್ತಾರೆ. ಅವುಗಳಲ್ಲಿ ಒಂದು ನಂಬರ್ ರಾಜ್ಕುಮಾರ್ ಎಂಬ ಹೆಸರಲ್ಲಿ ಇತ್ತು. ಈ ರಾಜ್ಕುಮಾರ್ಗೆ ಅಪರಾಧ ಹಿನ್ನೆಲೆ ಇತ್ತು, ಅವನೊಬ್ಬ ಕ್ರಿಮಿನಲ್ ಆಗಿದ್ದ. ಸರಿ, ಆ ಸಮಯದಲ್ಲಿ ರಾಜ್ಕುಮಾರ್ ಅಲ್ಲಿ ಏನ್ ಮಾಡ್ತಾ ಇದ್ದ ಅಂತೇಳಿ ಅವನ ನಂಬರ್ ಕಾರ್ಡ್ ಡೇಟಾ ಸಂಪೂರ್ಣವಾಗಿ ಚೆಕ್ ಮಾಡ್ತಾರೆ. ಆಗ ಚೆಕ್ ಮಾಡಿದಾಗ ರಾಜ್ಕುಮಾರ್ನ ಕಾರ್ಡ್ ಡೇಟಾದಲ್ಲಿ ಅಜಿತ್ ಕುಮಾರ್ ನಂಬರ್ ಕಾಣಿಸುತ್ತೆ. ಈ ವ್ಯಕ್ತಿ ಅಜಿತ್ ಕುಮಾರ್ಗೆ ಕಾಲ್ ಮಾಡಿರೋ ದಾಖಲೆ ಸಿಗುತ್ತೆ. ಒಬ್ಬ ಕ್ರಿಮಿನಲ್ ಫೋನ್ ನಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಅಜಿತ್ ಕುಮಾರ್ನ ನಂಬರ್ ಹೇಗಿದೆ, ಅಜಿತ್ ಕುಮಾರ್ ಒಬ್ಬ ಕ್ರಿಮಿನಲ್ ಜೊತೆ ಏಕೆ ಮಾತನಾಡ್ತಿದ್ದ ಅಂತೇಳಿ ಪೊಲೀಸರಿಗೆ ಎಲ್ಲೋ ಒಂದ್ ಕಡೆ ಅನುಮಾನ ಶುರುವಾಗುತ್ತೆ. ಆಗ ತಕ್ಷಣ ಪೊಲೀಸರು ರಾಜ್ಕುಮಾರ್ನನ್ನ ಹಿಡಿದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ನಂತರ ಅಜಿತ್ ಕುಮಾರ್ ಮತ್ತು ಸ್ಮಿತಾಳನ್ನ ಕರ್ಕೊಂಡ್ ಬರ್ತಾರೆ. ಮೊದಲು ಅವರನ್ನ ಇವೆಲ್ಲನೂ ಕೂಡ ಸಪ್ರೇಟ್ ಆಗಿ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ಮೂವರನ್ನು ಒಟ್ಟಿಗೆ ವಿಚಾರಿಸಿದಾಗ ಪೊಲೀಸರು ಹೆಚ್ಚು ಶ್ರಮ ಪಡಬೇಕಾಗ್ಲಿಲ್ಲ. ಈ ಮೂವರು ಸೇರಿ ಒಂದು ಕಥೆಯನ್ನ ಹೊರ ಹಾಕಿದ್ರು. ಆ ಕಥೆ ಏನಂದ್ರೆ, ಈ ಸ್ಮಿತಾ ಕುಮಾರಿ ತುಂಬಾ ಎಜುಕೇಶನ್ ಅನ್ನ ಮಾಡಿದ್ದಳು, ಅಂದ್ರೆ ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಮಾಡಿತ್ತು. ಮೊದಲಿಗೆ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ಲು. ಆ ಸಮಯದಲ್ಲಿ ಅಜಿತ್ ಕುಮಾರ್ ಒಂದಿಗೆ ಪರಿಚಯವಾಗುತ್ತೆ. ಅಜಿತ್ ಕುಮಾರ್ ಆಗಾಗ್ಲೇ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ. ಆಗ ಇವರ ಪರಿಚಯ ಪ್ರೀತಿಗೆ ತಿರುಗುತ್ತೆ. ಇಬ್ಬರು ಪರಸ್ಪರ ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ. ಆಗ ಮದುವೆ ಆಗ್ಬೇಕು ಅಂತೇಳಿ ನಿರ್ಧಾರ ಮಾಡ್ತಾರೆ. ಇವರಿಬ್ಬರ ನಡುವೆ ದೈಹಿಕ ಸಂಬಂಧವೂ ಕೂಡ ಬೆಳೆದಿತ್ತು. ಆದ್ರೆ ಅದೇ ಸಮಯದಲ್ಲಿ ಸ್ಮಿತಾ ಕುಮಾರಿಯ ತಂದೆ ತಾಯಿ ದೇವಕುಮಾರ್ ಗುಂಜನ್ ಅವರ ಸಂಬಂಧವನ್ನ ನೋಡ್ತಾರೆ. ಮೊದಲು ಸ್ಮಿತಾ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾಳೆ. ಆದ್ರೆ ತಂದೆ ತಾಯಿ ದೇವಕುಮಾರ್ ನಲ್ಲಿ ಮದುವೆ ಆಗಬೇಕೆಂದು ಹಠ ಇಡ್ತಾರೆ. ನಂತರ ಎರಡೂ ಕುಟುಂಬದವರು ಮಾತನಾಡ್ಕೊಳ್ತಾರೆ. ಆಗ ಬೇರೆ ದಾರಿ ಇಲ್ಲದೆ ದೊಡ್ಡವರ ಮಾತನ್ನು ಎದುರಿಸಲು ಸಾಧ್ಯವಾಗದೆ, ತಾನು ಪ್ರೀತಿಸಿದ ಅಜಿತ್ ಕುಮಾರ್ನನ್ನ ಮದುವೆ ಆಗಲು ಸಾಧ್ಯವಾಗದೆ, ಮನೆಯಲ್ಲಿ ದೊಡ್ಡವರು ಹೇಳಿದಂತೆ ಹಿರಿಯ ಸಂಬಂಧವನ್ನ ದೇವಕುಮಾರ್ ಗುಂಜರ್ ಅವರನ್ನ 2018ರಲ್ಲಿ ಮದುವೆ ಆಗ್ತಾಳೆ. 2021ನೇ ವರ್ಷದಲ್ಲಿ ಇವರಿಗೆ ಒಬ್ಬ ಮಗಳು ಕೂಡ ಹುಡ್ತಾಳೆ. ಇಲ್ಲಿ ಸ್ಮಿತಾ ಈಗಾಗಲೇ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ಲು. ಹೀಗೆ ಮದುವೆ ಆದ ನಂತರವೂ ಕೂಡ ತುಂಬಾ ಕಷ್ಟಪಟ್ಟು ಓದಿದ್ಲು. ಅದರ ಪರಿಣಾಮವಾಗಿ ಬಿಹಾರ್ ಸ್ಟೇಟ್ ನಲ್ಲಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆಗಿ ಜಾಬ್ ಸಿಕ್ತು. ಆದ್ರೆ ಅದು ಬೇರೆ ಡಿಸ್ಟಿಕ್ ಅಲ್ಲಿ ಇತ್ತು. ಇಲ್ಲಿ ಪತಿ ದೇವಕುಮಾರ್ ಗುಂಜನ್ ಬೇರೆ ಜಿಲ್ಲೆಯಲ್ಲಿ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ. ತಾನು ಪ್ರೀತಿಸಿದ ಅಜಿತ್ ಕುಮಾರ್ ಕೂಡ ಮತ್ತೊಂದು ಡಿಸ್ಟ್ರಿಕ್ಟ್ ನಲ್ಲಿ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ. ಜಾಬ್ ನ ಕಾರಣದಿಂದ ಮೂವರು ಬೇರೆ ಬೇರೆ ಡಿಸ್ಟ್ರಿಕ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ದೇವಕುಮಾರ್ ತಿಂಗಳಲ್ಲಿ 2-3 ಬಾರಿ, ಕೆಲವೊಮ್ಮೆ ವಾರಕ್ಕೊಮ್ಮೆ ತನ್ನ ಹೆಂಡತಿಯನ್ನು ನೋಡಲು ಬರ್ತಾ ಇದ್ದ.
ನಂತರ ಮತ್ತೆ ತನ್ನ ಕೆಲಸ ಸ್ಥಳಕ್ಕೆ ಹೋಗಿ ಜಾಬ್ಗೆ ಸೇರ್ಕೊಳ್ತಾ ಇದ್ದ. ಯಾವಾಗ ಪತಿ ತನ್ನ ಕೆಲಸ ಸ್ಥಳದಲ್ಲಿ ಸೇರ್ಕೊಂಡು ಅಲ್ಲೇ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೋ ಆಗ ಇಲ್ಲಿ ಸ್ಮಿತಾ ತನ್ನ ಪ್ರಿಯಕರನಾದ ಅಜಿತ್ ತನ್ನ ಮನೆಗೆ ಕರೆಸ್ಕೊಂಡು ಅವನ ಜೊತೆ ಚೆಲ್ಲಾಟವನ್ನ ಶುರು ಮಾಡ್ತಾಳೆ. ಇಬ್ಬರು ಗಂಡ ಹೆಂಡತಿಯಂತೆ ಒಂದೇ ಮನೆಯಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಬ್ಬರು ಪರಸ್ಪರ ಸಂಬಂಧವನ್ನ ಬೆಳೆಸ್ಕೊಳ್ತಾರೆ. ಇಲ್ಲಿ ಅಜಿತ್ ಕುಮಾರ್ ಸ್ಮಿತಳನ್ನ ಪ್ರೀತಿ ಮಾಡ್ತಾ ಇದ್ದ ಕಾರಣ ಇನ್ನು ಮದುವೆ ಆಗಲಿಲ್ಲ. ಮದುವೆ ಆಗೋದಾದ್ರೆ ಸ್ಮಿತಳನ್ನೇ ಮದುವೆ ಆಗ್ಬೇಕು ಅಂತೇಳಿ ಅವನು ತೀರ್ಮಾನ ಮಾಡಿರ್ತಾನೆ. ಸ್ಮಿತಾ ಕೂಡ ದೇವಕುಮಾರ್ನನ್ನು ಮದುವೆ ಆದ ನಂತರ ಕೂಡ ಅಜಿತ್ ಕುಮಾರ್ನನ್ನ ಮರ್ತಿರ್ಲಿಲ್ಲ. ಈ ಅಜಿತ್ ಕುಮಾರ್ ಜೊತೆ ತನ್ನ ಸಂಬಂಧವನ್ನ ಮುಂದುವರಿಸ್ತಾನೆ ಬರ್ತಾಳೆ. ಆಗಾಗ ದೇವಕುಮಾರ್ ತನ್ನ ಹೆಂಡತಿಯನ್ನು ನೋಡೋದಕ್ಕೆ ಬರ್ತಾ ಇದ್ದ. ಅಲ್ಲಿ 2-3 ದಿನಗಳು ಇರ್ತಾ ಇದ್ದ. ಆ 2-3 ದಿನಗಳ ವಿರಹವನ್ನ ಅಜಿತ್ ಕುಮಾರ್ ಮತ್ತು ಸ್ಮಿತಾ ಸಹಿಸಲಾಗ್ತಿರ್ಲಿಲ್ಲ. ತಮ್ಮಿಬ್ಬರ ನಡುವೆ ದೇವಕುಮಾರ್ ಅಡ್ಡಿಯಾಗಿದ್ದಾನೆ ಅಂತೇಳಿ ಇಬ್ರು ಅನ್ಕೊಳ್ತಾರೆ. ನಾವಿಬ್ರು ಕೂಡ ಜೀವನ ಪೂರ್ತಿ ಒಟ್ಟಿಗೆ ಇರಬೇಕು, ಅಜಿತ್ ಕುಮಾರ್ ಸ್ಮಿತಳನ್ನ ಮದುವೆ ಆಗ್ಬೇಕು, ಇಬ್ರು ಸಂತೋಷವಾಗಿ ಜೀವನ ಸಾಗಿಸ್ಬೇಕು. ಆದ್ರೆ ಇದಕ್ಕೆ ದೇವಕುಮಾರ್ ಅಡ್ಡಿ ಆಗಿದ್ದಾನೆ, ಇವನನ್ನು ಏನ್ ಮಾಡ್ಬೇಕು ಅಂತೇಳಿ ಇಬ್ರು ಯೋಚನೆ ಮಾಡ್ತಾರೆ. ಅನೇಕ ಕೇಸ್ಗಳಂತೆ ಅಡ್ಡಿಯಾಗಿದ್ದ ದೇವಕುಮಾರ್ ಗುಂಜನನ್ನ ಕೊಲ್ಬೇಕು ಅಂತೇಳಿ ಇವ್ರು ನಿರ್ಧಾರ ಮಾಡ್ತಾರೆ. ಆದ್ರೆ ಹೀಗೆ ಕಾನೂನಿಗೂ ಪೊಲೀಸರಿಗೂ ಸಿಕ್ಕಿಬೀಳ್ಬಾರ್ದು. ಇದು ಅಪಘಾತದ ಪ್ರಕರಣದಂತೆ ಕಾಣಬೇಕು. ಕಾನೂನು, ಪೊಲೀಸರು ಮತ್ತು ಸಮಾಜ ಎಲ್ಲರೂ ಒಂದು ರೀತಿ ಆಕ್ಸಿಡೆಂಟಲ್ ಡೆತ್ ಅಂತೇಳಿ ನಂಬಬೇಕು. ತಮ್ಮ ಮೇಲೆ ಯಾವುದೇ ಅಪರಾಧ, ಯಾವುದೇ ಕ್ರಿಮಿನಲ್ ಕೇಸ್ ಬರಬಾರ್ದು. ಅದಕ್ಕಾಗಿ ಇಬ್ರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಮಾಡಿಕೊಳ್ಳುವಂತೆ ಈ ಮರ್ಡರ್ ಅನ್ನ ಹೇಗ್ ಮಾಡಬೇಕು ಎಂಬುದರ ಬಗ್ಗೆ ಸಿದ್ಧತೆಯನ್ನ ಶುರು ಮಾಡ್ತಾರೆ. ಇಂಟರ್ನೆಟ್ ನಲ್ಲಿ ಹುಡುಕಾಡ್ತಾರೆ, ಯೂಟ್ಯೂಬ್ ನಲ್ಲಿ ವಿಡಿಯೋಗಳನ್ನ ನೋಡ್ತಾರೆ. ಕ್ರೈಮ್ ಸಿನಿಮಾಗಳು, ಕ್ರೈಮ್ ವೆಬ್ ಸೀರೀಸ್ಗಳು, ಹಾಲಿವುಡ್, ಬಾಲಿವುಡ್ ಮತ್ತು ಎಲ್ಲ ರೀತಿಯ ಸಿನಿಮಾಗಳನ್ನ ನೋಡ್ತಾರೆ. ಆದ್ರೆ ಎಷ್ಟೇ ನೋಡಿದ್ರು ಕೊಲೆಗಾರರು ಕೊನೆಯಲ್ಲಿ ಪೊಲೀಸರಿಗೆ ಸಿಕ್ಕಿ ಬೀಳ್ತಾ ಇದ್ರು. ತಾವೇ ಸ್ವತಃ ಈ ಕೆಲಸ ಮಾಡಿದ್ರೆ ಪೊಲೀಸರು ಹಿಡಿದು ಬಿಡ್ತಾರೆ. ಅದಕ್ಕಾಗಿ ಸುಪಾರಿ ಕೊಟ್ಟು ಒಬ್ಬ ಬಾಡಿಯ ಅಂತಕನ ಕೈಯಲ್ಲಿ ಕೊಲೆ ಮಾಡಿಸಿದ್ರೆ ಕಾನೂನಿಂದಲೇ ಅಂದ್ರೆ ಪೊಲೀಸರಿಂದಲೂ ತಪ್ಪಿಸ್ಕೊಳ್ಬಹುದು ಅಂತೇಳಿ ಪ್ಲಾನ್ ಅನ್ನ ಮಾಡ್ತಾರೆ. ಆಗ ಈ ಅಜಿತ್ ಕುಮಾರ್ ತನ್ನ ಊರಿನವನಾಗಿದ್ದ ರಾಜ್ಕುಮಾರ್ನನ್ನ ಸಂಪರ್ಕಿಸ್ತಾನೆ. ನೀನು ದೇವಕುಮಾರ್ ಗುಂಜನನ್ನ ಕೊಲ್ಬೇಕು ಅಂತೇಳಿ ಅವನಿಗೆ ಮಾಹಿತಿಯನ್ನ ಕೊಡ್ತಾನೆ. ಅದಕ್ಕೆ ರಾಜ್ಕುಮಾರ್ ಸರಿ ಅಂತೇಳಿ ಅದೇನ್ ದೊಡ್ಡ ಕೆಲಸ ಅಲ್ಲ, ಇದೇ ನನ್ನ ವೃತ್ತಿ, ಆದ್ರೆ ಅದಕ್ಕೆ 4 ಲಕ್ಷ ರೂಪಾಯಿ ಆಗುತ್ತೆ ಅಂತೇಳಿ ಬೇಡಿಕೆಯನ್ನ ಇಡ್ತಾನೆ. ಅದಕ್ಕೆ ಅಜಿತ್ ಮತ್ತು ಸ್ಮಿತಾ ಇಬ್ರು ಕೂಡ ಒಪ್ಕೊಳ್ತಾರೆ. ಅಡ್ವಾನ್ಸ್ ಆಗಿ 1.5 ಲಕ್ಷ ರೂಪಾಯಿಯನ್ನ ರಾಜ್ಕುಮಾರ್ಗೆ ಕೊಡ್ತಾರೆ. ನಂತರ ರಾಜ್ಕುಮಾರ್ ರೇಖೆ ನಡೆಸೋದಕ್ಕೆ ಆರಂಭಿಸ್ತಾನೆ. ದೇವಕುಮಾರ್ ಯಾವಾಗ ಕೆಲಸದ ತನ್ನ ಹೆಂಡತಿ ಬಳಿಗೆ ಬರ್ತಾನೆ, ಯಾವಾಗ ಮತ್ತೆ ಕೆಲಸಕ್ಕೆ ಹೋಗ್ತಾನೆ ಎಂಬುದೆಲ್ಲವನ್ನು ಕೂಡ ರೆಕ್ಕಿ ಮಾಡ್ತಾನೆ. ಇದಕ್ಕೆ ಸ್ಮಿತಾ ಕೂಡ ಸಹಕರಿಸ್ತಾಳೆ. ತನ್ನ ಗಂಡ ಯಾವಾಗ ಬರ್ತಾನೆ, ಹೇಗೆ ಬರ್ತಾನೆ ಎಂಬುದರ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ತನ್ನ ಬಾಯ್ ಫ್ರೆಂಡ್ ಅಜಿತ್ಗೆ ಹೇಳ್ತಾ ಇತ್ತು. ಅಜಿತ್ ಇದನ್ನ ಸುಪಾರಿ ಕಿಲ್ಲರ್ ರಾಜ್ಕುಮಾರ್ಗೆ ತಿಳಿಸ್ತಾ ಇದ್ದ. ಇಲ್ಲಿ ಸ್ಮಿತಾ ನನ್ನ ಗಂಡ ನನ್ನ ನೋಡಲು ಪ್ರತಿ ಸಾರಿ ರೈಲಿನಲ್ಲಿ ಪ್ರಯಾಣ ಮಾಡ್ತಾನೆ ಅಂತೇಳಿ ಮಾಹಿತಿ ಕೊಡ್ತಾಳೆ. ಆಗ ಜೂನ್ 11ರಂದು ದೇವಕುಮಾರ್ ತನ್ನ ಹೆಂಡತಿಗೆ ಕಾಲ್ ಮಾಡಿ ನಾನು ಬರ್ತಾ ಇದ್ದೀನಿ ಅಂತೇಳಿ ತಿಳಿಸ್ತಾನೆ. ಆಗ ತಕ್ಷಣ ಸ್ಮಿತಾ ತನ್ನ ಲವರ್ ಅಜಿತ್ಗೆ ನನ್ನ ಗಂಡ ಇದೇ ದಿನ ರೈಲಿನಲ್ಲಿ ಬರ್ತಾ ಇದ್ದಾನೆ ಅಂತೇಳಿ ತಿಳಿಸ್ತಾನೆ. ಆಗ ಅಜಿತ್ ಈ ಗೂಂಡ ರಾಜ್ಕುಮಾರ್ಗೆ ತಿಳಿಸ್ತಾನೆ. ಆಗ ರಾಜ್ಕುಮಾರ್ ಅದೇ ರೈಲನ್ನು ಹತ್ತಾನೆ. ರಾತ್ರಿ ಸುಮಾರು 8:30 ವೇಳೆಗೆ ಬದಲ್ಘಾಟ್ ಸ್ಟೇಷನ್ ಸಮೀಪದಲ್ಲಿ ರಾಜ್ಕುಮಾರ್ ತನ್ನೊಂದಿಗೆ ತಂದಿದ್ದ ರಿವಾಲ್ವರ್ನಿಂದ ದೇವಕುಮಾರ್ ಗುಂಜನ್ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿ ಅವನನ್ನ ಕೊಲೆ ಮಾಡ್ತಾನೆ. ನಂತರ ಚೈನ್ ಹಿಡಿದು ರೈಲನ್ನು ನಿಲ್ಲಿಸಿ ಅಲ್ಲಿ ನಿಲ್ಲಿದು ಪರಾರಿ ಆಗ್ತಾನೆ. ಎಷ್ಟೇ ಪಕ್ಕ ಯೋಜನೆ ಮಾಡ್ಕೊಂಡಿದ್ರು ಕೂಡ ಕೊನೆಗೆ ಕಾನೂನಿಗೂ ಪೊಲೀಸರಿಗೂ ಸಿಕ್ಕಿ ಬೀಳ್ತಾರೆ. ಇಲ್ಲಿ ಅಜಿತ್ ಕುಮಾರ್ ತುಂಬಾ ಚಾಣಾಕ್ಷರದಿಂದ ದೇವಕುಮಾರ್ ಗುಂಜನ್ಗೆ ವಾಟ್ಸಪ್ ಕಾಲ್ಗಳನ್ನೇ ಮಾಡ್ತಾ ಇದ್ದ. ಏಕೆಂದ್ರೆ ಈ ನಾರ್ಮಲ್ ಕಾಲ್ ಮಾಡಿದ್ರೆ ಸಿಕ್ಕಿ ಬೀಳ್ತೀವಿ, ಲೊಕೇಶನ್ ಪತ್ತೆ ಆಗುತ್ತೆ ಅಂತೇಳಿ ಹೆಚ್ಚಾಗಿ ವಾಟ್ಸಪ್ ಕಾಲ್ಗಳನ್ನೇ ಮಾಡ್ತಾ ಇದ್ದ. ಆದ್ರೆ ಈ ಪೊಲೀಸರು ಆ ವಾಟ್ಸಪ್ ಕಾಲ್ಗಳ ಮೂಲಕವೇ ಈ ಮರ್ಡರ್ ಕೇಸ್ನ ಮಿಸ್ಟರಿಯನ್ನ ಪತ್ತೆ ಮಾಡಿದ್ರು. ಒಟ್ಟಾರೆ ಪೊಲೀಸರು 25 ದಿನಗಳ ಕಾಲ ಈ ಮರ್ಡರ್ ಮಿಸ್ಟರಿಯನ್ನ ಇನ್ವೆಸ್ಟಿಗೇಷನ್ ಮಾಡಿ ಕೊನೆಗೆ ಹಂತಕರನ್ನ ಬಂಧಿಸ್ತಾರೆ. ಜೂನ್ 11ರಂದು ದೇವಕುಮಾರ್ ಗುಂಜನ್ ಅವರ ಕೊಲೆ ಆದ್ರು. ಸಿಯಾ ಪೊಲೀಸರಿಗೆ ಸಿಕ್ಕಿಬಿದ್ಲು. ಆಗಿದ್ದರೂ ನೀನು ಕೂಡ ಸಿಕ್ಕಿಬೀಳ್ತೀವಿ ಎಂಬ ಭಯ ಬರಲಿಲ್ವೇ ಅಂತೇಳಿ ಪೊಲೀಸರು ಅವರನ್ನ ಕ್ವಶನ್ ಮಾಡಿದಾಗ
ಹೌದು, ಈ ಎಲ್ಲ ಕೇಸ್ಗಳ ಬಗ್ಗೆ ನಮಗೆ ಗೊತ್ತಿತ್ತು, ನಾನು ಕೂಡ ಸಿಕ್ಕಿಬೀಳ್ತೀನಿ ಎಂಬ ಭಯ ನನಗೂ ಇತ್ತು ಅಂತೇಳಿ ಪೊಲೀಸರಿಗೆ ಹೇಳಿಕೆಯನ್ನ ಕೊಡ್ತಾನೆ. ಈ ಭಯ ಕೊಲೆ ಮಾಡೋ ಮೊದಲೇ ಬಂದಿದ್ರೆ ಬಹುಶಃ ಈ ಪರಿಸ್ಥಿತಿ ಬರ್ತಾ ಇಲ್ಲ ಅನ್ಸುತ್ತೆ. ಆದ್ರೆ ವಿನಾಶಕಾಲಿ ವಿಪರೀತ ಬುದ್ಧಿ, ಯಾರು ತಡೆಯಲು ಸಾಧ್ಯವಿಲ್ಲ, ಯಾರು ಏನ್ ಮಾಡೋದಕ್ಕೂ ಸಾಧ್ಯವಿಲ್ಲ. ಇಲ್ಲಿ ತಾನು ಪ್ರೀತಿಸಿದವನನ್ನ ಮದುವೆ ಆಗೋದಕ್ಕೆ ಸಾಧ್ಯವಾಗಲಿಲ್ಲ. ಹಿರಿಯರು ನೋಡಿದ ಮದುವೆನ ಮಾಡಿಕೊಟ್ರು, ಒಂದು ಹೆಣ್ಣು ಮಗು ಕೂಡ ಜನ್ಮವನ್ನ ಕೊಟ್ಲು. ಆದ್ರೂ ತನ್ನ ಗಂಡನೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾದ್ರೆ ಗಂಡನಿಂದ ಕಾನೂನುಬದ್ಧವಾಗಿ ಡೈವರ್ಸ್ ಅನ್ನು ಪಡೆದು ತಾನು ಪ್ರೀತಿಸಿದ ಅಜಿತ್ ಕುಮಾರ್ನ ಮದುವೆ ಆಗ್ಬೋದಿತ್ತು. ಆದ್ರೆ ಕೊಲೆ ಮಾಡಬೇಕು, ಈ ಅಡ್ಡಿಯನ್ನ ದೂರ ಮಾಡ್ಕೋಬೇಕು ಅಂತೇಳಿ ಆಲೋಚನೆ ಬಂತು. ಅದೇ ರೀತಿ ಯಾವಾಗ ಕೊಲೆ ಮಾಡಬೇಕು ಅಂತೇಳಿ ಆಲೋಚನೆ ಬರ್ತದೆಯೋ ಆಗ ಆ ಆಲೋಚನೆಯನ್ನೇ ಕೊಂದು ಹಾಕಬೇಕು. ಇಲ್ಲವಾದ್ರೆ ಜೀವನ ಪೂರ್ತಿ ಜೈಲಿನಲ್ಲಿ ಮುದ್ದೆ ಮುರಿಬೇಕಾಗುತ್ತೆ. ಈಗ ನೋಡಿ, ಒಬ್ಬರು ತೆಗೆದುಕೊಂಡ ಈ ಭಯಾನಕ ನಿರ್ಧಾರ ಎಷ್ಟೋ ಕುಟುಂಬಗಳು ಚೂರಾಗಿ ಮಾಡಿತ್ತು. ಇಲ್ಲಿ ಸ್ಮಿತಳ ಕುಟುಂಬ, ಅವಳ ತಂದೆ ತಾಯಿ, ಅಜಿತ್ ಕುಮಾರ್ನ ತಂದೆ ತಾಯಿ, ಇಲ್ಲಿ ಕೊಲೆಯಾದ ದೇವ್ ಕುಮಾರ್ನ ತಂದೆ ತಾಯಿ, ಎಲ್ಲರೂ ಜೀವನ ಪೂರ್ತಿ ನೋವು ಅನುಭವಿಸಬೇಕಾಗಿದೆ. ಮೇಲಾಗಿ ಎಲ್ಲಾ ಕೇಸ್ಗಳಲ್ಲಿರುವಂತೆಯೇ ಏನು ತಿಳಿದ 5 ವರ್ಷದ ಮಗಳು ಕೂಡ ಈಗ ಅನಾಥಳಾಗಿ ಬಿಟ್ಟಳು. ಜುಲೈ 17ರಂದು ಸ್ಮಿತಾ ಮತ್ತು ಅಜಿತ್ ಕುಮಾರ್ ವಿರುದ್ಧ ಮರ್ಡರ್ ಪ್ರಕರಣ ದಾಖಲಿಸಿ ಜೈಲಿಗೆ ಕಳಿಸಲಾಯಿತು. ಪ್ರಸ್ತುತವಾಗಿ ಇಬ್ರು ಕೂಡ ಈಗ ಜೈಲಿನಲ್ಲಿ ಕಂಬಿಗಳನ್ನ ಎಳಿಸ್ತಾ ಇದ್ದಾರೆ. ಚೆನ್ನಾಗಿ ಓದಿ ಗೌರ್ಮೆಂಟ್ ಜಾಬ್ ಪಡೆದುಕೊಂಡಿದ್ದ ಸ್ಮಿತಾ ಅದೇ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದ ತನ್ನ ಗಂಡನನ್ನೇ ಕೊಲೆ ಮಾಡಿಸಿದ್ದು. ಮತ್ತೊಂದೆಡೆ ಅವಳ ಪ್ರಿಯಕರನು ಗೌರ್ಮೆಂಟ್ ಎಂಪ್ಲಾಯ್ ಆದ್ರೂ ಏನ್ ಲಾಭವಾಯಿತು? ಅವನು ಕೂಡ ಈಗ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ನಿಮ್ಮ ಒಂದು ಕಮೆಂಟ್ ನನಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಆಗಿರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ.